ಎಸ್, ಇಲ್ಲಿ ಇಂದಿನ ತರಗತಿಯಲ್ಲಿ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಒಂದು ಅಂಶದ ಬಗ್ಗೆ ನೋಡೋಣ. ಒಂದು ದೊಡ್ಡದಾಗಿರ್ತಕ್ಕಂಥ ಕಪಿ ಸೈನ್ಯ ಇತ್ತು. ಕಪಿ ಅಂದರೆ ಮಂಕಿ, ಮಂಗಗಳು ಅಂತ ಹೇಳ್ತೀವಿ. ಆ ಮಂಗಗಳ ಒಂದು ದೊಡ್ಡ ಸೈನ್ಯನೇ ಇತ್ತು. ಈ ಸೈನ್ಯ ಶ್ರೀಲಂಕಾಗೆ ಹೋಗ್ಬೇಕಾಗಿತ್ತು, ಲಂಕೆಗೆ ಹೋಗ್ಬೇಕಾಗಿತ್ತು. ಲಂಕೆಗೆ ಹೋಗೋದಕ್ಕೆ ಭಾರತದಿಂದ ಲಂಕೆಗೆ ಹೋಗುವಾಗ ಮಧ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮುದ್ರ ಇದೆ. ಆ ಸಮುದ್ರವನ್ನು ದಾಟಿ ಹೋಗುವಂಥದ್ದು ಅದು ಅಸಾಧ್ಯವಾದ ಕೆಲಸ, ತುಂಬ ಕಷ್ಟವಾಗಿತ್ತು. ಹೆಂಗೆ ಇದನ್ನು ದಾಟೋದು, ಏನು ಮಾಡೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಹನುಮಂತ ಈ ಸಮುದ್ರವನ್ನು ಈಸಿಯಾಗಿ ದಾಟತಕ್ಕಂಥ ಏಕೈಕ ಮನುಷ್ಯ ಅಂದರೆ ಹನುಮಂತ ಮಾತ್ರ. ಅದನ್ನು ಹನುಮಂತ ಬಿಟ್ಟರೆ ಇನ್ಯಾರು ಸಮುದ್ರವನ್ನು ದಾಟುವ ಶಕ್ತಿ ಇಲ್ಲ. ಆಗ ಹನುಮಂತ ಆ ಒಂದು ಮಂಕಿ ಸೈನ್ಯವನ್ನು, ಒಂದಿಷ್ಟು ಸೈನ್ಯಗಳನ್ನು ಬೇಗ ಬೇಗ ತೆಗೆದುಕೊಂಡು ಹೋಗಿ ಇಳಿಸಬಹುದು. ಆದರೂ ಅದು ಜಾಸ್ತಿ ದಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. ಏನು ಮಾಡೋದು, ಎಲ್ಲ ಸೈನ್ಯವನ್ನು ಆ ಕಡೆ ಕಳಿಸೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿದ್ರು. ರಾಮ, ಲಕ್ಷ್ಮಣ ಮತ್ತು ಈ ಕಪಿ ಸೈನ್ಯ ಹಾಗೂ ಹನುಮಂತ ಇವರೆಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಆ ಸಮುದ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಹಿಂಗೆ ಯೋಚನೆ ಮಾಡ್ತಾ ಇದ್ರು ಏನು ಮಾಡೋದು ಅಂತೇಳಿ. ಅದೇ ಟೈಮ್ಗೆ ಹನುಮಂತ ಒಂದು ಯೋಚನೆ ಮಾಡ್ದ. ನಾವು ಉಪಾಯವನ್ನು ಬಂತು, ಒಂದು ಆ ಉಪಾಯವನ್ನು ಹೇಳ್ತಾ ಇದ್ದಾನೆ. ನಾವು ಇದಕ್ಕೆ ಒಂದು ಸೇತುವೆಯನ್ನು ಕಟ್ಟಿದರೆ ಹೇಗಿರುತ್ತೆ, ಈ ಲಂಕೆಯಿಂದ ಭಾರತಕ್ಕೆ ಒಂದು ಬ್ರಿಡ್ಜನ್ನು ಕಟ್ಟಿದರೆ ಹೆಂಗಿರುತ್ತೆ, ಕಟ್ಬೋದಲ್ವಾ ಅಂತ ಕೇಳ್ದ. ಆಗ ಶ್ರೀರಾಮ, ಒಳ್ಳೆಯ ಐಡಿಯಾನೇ ಇದೆ, ಒಳ್ಳೆ ಉಪಾಯವನ್ನು ಹೇಳಿದೀಯಾ, ಸರಿ ಆಯಿತು ಅಂತೇಳಿ ಒಪ್ಪಿಗೆಯನ್ನು ಕೊಟ್ಟ. ಸರಿ, ನಾವೆಲ್ಲರೂ ಸೇರಿ ಇವಾಗ ಸೇತುವೆ ನಿರ್ಮಾಣ ಮಾಡೋಣ ಅಂತ. ಆಗ ಈ ಕಪಿ ಸೈನ್ಯ ಮತ್ತು ಎಲ್ಲ ಹೋಗಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಎತ್ಕೊಂಡು ಬಂದರು. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಎತ್ಕೊಂಡ್ಬಂದು ಆ ಸಮುದ್ರದಲ್ಲಿ ಹಾಕೋಕ್ಕೆ ಶುರು ಮಾಡಿದ್ರು. ಅದು ಎತ್ಕೊಂಡು ಬರುವಾಗ ಅವರು ಒಂದು ಶ್ಲೋಕವನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ರಾಮ್, ಜೈ ಶ್ರೀರಾಮ್ ಅಂತೇಳಿ ಆ ಶ್ರೀರಾಮ್ ಅಂತಂದು ಹೇಳ್ಕೊಂಡು ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಸಮುದ್ರದಲ್ಲಿ ಹಾಕ್ತಾ ಇದ್ರು. ಸಮುದ್ರದಲ್ಲಿ ಹಾಕ್ತಿರೋ ಹಂಗೇನೆ ಅದು ಈ ಶ್ರೀರಾಮನ ಒಂದು ದಯೆಯೋ ಅಥವಾ ಈ ಕಪಿಗಳು ಹೇಳ್ತಕ್ಕಂಥ ಒಂದು ಮಂತ್ರದ ಫಲವೋ ಗೊತ್ತಿಲ್ಲ. ಆ ಹಾಕಿರುವಂಥ ಕಲ್ಲು ನೀರಿನ ಮೇಲೆ ತೇಲ್ಕೊಂಡು ಅಲ್ಲೇನೆ ಕೂತ್ಕೊಳ್ತಾ ಇತ್ತು. ಆ ಕಡೆ ಈ ಕಡೆ ಸರಿದೇನೆ ಗಟ್ಟಿಯಾಗಿ ಅಲ್ಲೇ ಯಾವ ಕಡೆ ಚಲಿಸಿದೇನೆ ಹಂಗೆ ಕೂತ್ಕೊಳ್ತಾ ಇತ್ತು. ಹಿಂಗೆ ಎಲ್ಲ ಕಪಿ ಸೈನ್ಯ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಮುದ್ರದಲ್ಲಿ ಹಾಕ್ಕೊತ ಹೋದ್ರು. ಅದು ನೀರಿನ ಮೇಲೆ ತೇಲ್ತಾ ಇರ್ತಕ್ಕಂಥ ಕಲ್ಲು ಹಂಗೆ ಸೇತುವಾಗಿ ರಚನೆ ಆಗ್ತಾನೆ ಹೋಯಿತು. ಈ ರಚನೆ ಆಗ್ತಾ ಇರೋದನ್ನು ಒಂದು ಅಳಿಲು ನೋಡುತ್ತೆ. ಈ ಕಪಿ ಸೈನ್ಯ ಏನು ಈ ಥರ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿ ಹಾಕಿ ಸೇತುವೆಯನ್ನು ಕಟ್ತಾ ಇದೆ, ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಅಳಿಲು ಅಲ್ಲಿಗೆ ಬಂತು. ಸ್ಕ್ವಿರಲ್ ಅಂತ ಹೇಳಿದ್ವಿ. ಆ ಅಳಿಲು ಏನು ಮಾಡ್ತು, ಅದಕ್ಕೆ ಸಾಮರ್ಥ್ಯ ಇರುವಂತಹ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟಾಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತಂದು ಆ ದೊಡ್ಡ ದೊಡ್ಡ ಕಲ್ಲನ್ನು ಮಂಕಿಗಳೇನು ಹಾಕಿದ್ವಲ್ಲ ಅದ್ರ ಸೆಂಟ್ರಿಗೆ ಇದು ಹಾಕ್ಕೊಳ್ತಾ ಹೋಯ್ತು. ಆಗ ಸೇತುವೆ ಇನ್ನೂ ಪರ್ಫೆಕ್ಟಾಗಿ ಕೂತ್ಕೊಳ್ತು, ರಚನೆ ಆಯಿತು. ಈ ತನ್ನ ಅಳಿಲು ಸೇವೆಯನ್ನು ಮಾಡ್ತಾ ಇರುವುದನ್ನು ಶ್ರೀರಾಮ ನೋಡ್ತಾನೆ. ಅದನ್ನು, ಈ ಅಳಿಲಿನ ಕಾರ್ಯಶ್ರದ್ಧೆಯನ್ನು ನೋಡಿರ್ತಕ್ಕಂಥ ಶ್ರೀರಾಮ ಅಲ್ಲಿಗೆ ಬರ್ತಾನೆ. ಬಂದು ಆ ಅಳಿಲನ್ನು ಮೇಲೆ ಎತ್ಕೊಂಡು ಹಿಂಗೆ ತನ್ನ ಕೈಯಲ್ಲಿ ಇಟ್ಕೊಂಡು ನೋಡ್ತಾನೆ. ನಾವು ಅಳಿಲು ಅದರ ಮೇಲ್ಭಾಗದಲ್ಲಿ ಈ ವಿಭೂತಿಯನ್ನು ಹಾಕಿರ್ತಾರೆ. ಆ ರೀತಿಯಾಗಿ 3 ಗೆರೆಗಳು ಬಂದಿದ್ದಾವೆ. ಯಾಕೆ ಅಂತ ನಿಮಗೆ ಕನ್ಫ್ಯೂಸ್ ಇರ್ಬೋದು. ಅದು ಯಾಕೆ ಬಂದಿತ್ತು ಅಂದರೆ, ಈಗ ಈ ಶ್ರೀರಾಮ ಅಳಿಲನ್ನು ಎತ್ಕೊಂಡು ಕೈಯನ್ನು ಹಿಂಗೆ ಸವರಿದಾಗ ಅದರ ಬೆರಳುಗಳೇ ಅಲ್ಲಿ ಮೂಡಿದ್ದಾವೆ ಅಂತ ಹೇಳ್ತಾರೆ, ನಮ್ಮ ಒಂದು ಕವಿತೆಗಳಲ್ಲಿ ಹೇಳ್ತಾರೆ. ಹಾಗಾಗಿ ಅವನು ಅದನ್ನು ಆ ಒಂದು ಅಳಿಲಿನ ಕಾರ್ಯಶ್ರದ್ಧೆಯನ್ನು ಮೆಚ್ಚಿ ಒಂದು ಮಾತು ಹೇಳ್ತಾನೆ. ಈ ಒಂದು ಕಾರ್ಯದಲ್ಲಿ ನಾವು ಒಬ್ಬರೇ ಮಾಡಿದ್ರೆ ಸಾಕಾಗೋದಿಲ್ಲ, ಹಾಗಾಗಿ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಥರ ನಾವೆಲ್ಲರೂ ಕೈ ಜೋಡಿಸಿದಾಗ ಒಂದು ಸೇತುವೆ ನಿರ್ಮಾಣ ಆಯಿತು ಅಂತ ಹೇಳ್ತಾನೆ. ಆಗ ನೋಡಿದ್ರೆ ಭಾರತದಿಂದ ಲಂಕೆಯವರೆಗೂ ಸೇತುವೆ ರೆಡಿಯಾಗಿತ್ತು. ಆ ಸೇತುವೆ ಮೂಲಕ ಎಲ್ಲ ವಾನರ ಸೈನ್ಯ, ಈ ಕಪಿ ಸೈನ್ಯ ಕೇಕೆ ಹಾಕ್ಕೊಂಡು ಶಿಳ್ಳೆ ಹಾಕ್ಕೊಂಡು ಹುಯಿ ಅಂತೇಳಿ ಜೋರಾಗಿ ಆ ಕಪಿ ಸೇತುವೆ ಮೇಲೆ ನಡ್ಕೊಂಡು ಸೀದಾ ಬಂದು
ಲಂಕೆಯನ್ನು ತಲುಪಿದರು. ಲಂಕೆಯನ್ನು ಮುಟ್ಟಿದ ತಕ್ಷಣ ಅವ್ರ ಮನಸ್ಸಲ್ಲೆಲ್ಲ ಇದು ಏನು ಯುದ್ಧ ಉತ್ಸಾಹವನ್ನು ನಾವು ಕಾಣ್ತಾ ಇದ್ವಿ. ಅಷ್ಟು ಒಂದು ಶಿಳ್ಳೆ ಚಪ್ಪಾಳೆಯನ್ನು ಹಾಕ್ತಾ ಯುದ್ಧವನ್ನು ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಅವು ಲಂಕೆ ಒಳಗಡೆ ಹೋಗ್ತಾ ಇದ್ದಾವೆ. ಹಿಂಗೆ ಈ ಒಂದು ಕಥೆಯ ನೀತಿ ಏನು ಅಂತ ಹೇಳಿದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ಯಾವುದೇ ಒಂದು ಕಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಒಬ್ಬರಿಂದನೇ ಮಾಡೋಕ್ಕೆ ಸಾಧ್ಯವಿಲ್ಲ. ಸೇತುವೆನ ಕಟ್ಟೋದಕ್ಕೆ ಬರೀ ಮಂಕಿಯಿಂದ ಸಾಧ್ಯ ಇಲ್ಲ, ಬರೀ ಅಳಿಲಿನಿಂದ ಸಾಧ್ಯ ಇಲ್ಲ, ಬರೀ ಹನುಮಂತನಿಂದ ಸಾಧ್ಯ ಇಲ್ಲ. ಎಲ್ಲರೂ ಸೇರ್ಕೊಂಡು ಹೆಂಗೆ ಆ ಒಂದು ಸೇತುವೆನ ರಚನೆ ಮಾಡಿದ್ರು, ಹಾಗೆ ನಾವು ಕೂಡ ನಮಗೆ ಜೀವನದಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕಂತ ಹೇಳಿದ್ರೆ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆಗ್ಲೇ ನೀವು ಜೀವನದಲ್ಲಿ ಅಚೀವ್ ಮಾಡ್ತೀರಿ. ನಾನು ಒಬ್ಬನೇ ಎಲ್ಲ ಮಾಡಿ ತೋರಿಸ್ತೀನಿ ಅಂದರೆ ಅದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಹಾಗಾಗಿ ನಾವು ನಮ್ಮ ಕೈಲಿ ಆಗಿಲ್ಲ ಅಂದರೆ ಇನ್ನೊಬ್ಬರ ಸಹಾಯವನ್ನು ತೆಗೆದುಕೊಂಡು ನಾವು ಮುನ್ನುಗ್ಗಿದರೆ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀವಿ. ಅದೇ ನಮ್ಮ ಒಗ್ಗಟ್ಟಿನ ಮಂತ್ರ ಅಂತ ಹೇಳ್ತೀವಿ. ಹಾಗಾಗಿ ನೀವು ಕೂಡ ಮುಂದೆ ಈ ಥರದ ಒನ್ ಮ್ಯಾನ್ ಆರ್ಮಿ ಆಗದೇ ಎಲ್ಲರೂ ಜೊತೆಗೂಡಿ ಒಂದು ಬಾಳ್ವೆಯನ್ನು ಮಾಡಿದ್ರೆ ಇಡೀ ಸಂಸಾರ ಆಗಿರ್ಬೋದು, ನಮ್ಮ ಜೀವನವಾಗಿರ್ಬೋದು, ನಾವು ಉತ್ತಮವಾಗಿ ನಡೆಸಲಿಕ್ಕೆ ಅನುಕೂಲ ಆಗುವಂಥ ನಾವು ನೋಡಬಹುದು ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಬನ್ನಿ, ಒಗ್ಗಟ್ಟಿನಲ್ಲಿ ಬಲವಿದೆ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೆಗಳಲ್ಲಿ ಮೊದಲಿಗೆ ಪದಗಳ ಅರ್ಥ ತಿಳಿದುಕೊಳ್ಳೋಣ. ಮೊದಲನೆಯದು ಸೈನ್ಯ. ಸೈನ್ಯ ಅಂದರೆ ದಳ, ದಳ ಅಂತ ಹೇಳ್ತೀವಿ. ದಳ ಅಂದರೆ ಆರ್ಮಿ, ಸೈನ್ಯ ಅಂದರೆ ಆರ್ಮಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇದು ಸಮುದ್ರ. ಸಮುದ್ರ, ಸಾಗರ, ಅದನ್ನು ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂಡೆ. ಬಂಡೆ ದೊಡ್ಡ ಕಲ್ಲು, ದೊಡ್ಡ ಕಲ್ಲು. ಇದನ್ನು ನಾವು ರಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾಲ್ಕನೇದು ನೋಡಿ, ದಡ. ದಡ ಅಂದರೆ ತೀರ, ತೀರ. ತೀರವನ್ನು ನಾವು ಬಂಕ್ ಅಂತ ಹೇಳ್ತೀವಿ, ಬಂಕ್. ನೆಕ್ಸ್ಟ್ ನಿರ್ಮಾಣ. ನಿರ್ಮಾಣ ರಚನೆ, ರಚನೆ ಅಥವಾ ಅದನ್ನು ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತೀವಿ. ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಆರನೇದು ಅಳಿಲು. ಅಳಿಲು ಅಂದರೆ ಇದರ ಇನ್ನೊಂದು ಅರ್ಥ ಇಣಚಿ, ಇಣಚಿ. ಇದನ್ನು ನಾವು ಸ್ಕ್ವಿರಿಲ್ ಅಂತ ಹೇಳ್ತೀವಿ, ಸ್ಕ್ವಿರಿಲ್. ಯುದ್ಧ. ಯುದ್ಧ ಅಂದರೆ ಕದನ, ಕದನ. ಇದನ್ನು ನಾವು ವಾರ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ನೋಡಿ, ಸೈನ್ಯ, ದಳ, ಆರ್ಮಿ. ಸಮುದ್ರ, ಸಾಗರ, ಸಿ. ಬಂಡೆ, ದೊಡ್ಡ ಕಲ್ಲು, ರಾಕ್. ದಡ, ತೀರ, ಬಂಕ್. ನಿರ್ಮಾಣ, ರಚನೆ, ಕನ್ಸ್ಟ್ರಕ್ಷನ್. ಅಳಿಲು, ಇಣಚಿ, ಸ್ಕ್ವಿರಲ್. ಯುದ್ಧ, ಕದನ, ವಾರ್. ಇಲ್ಲಿ ನೋಡಿ, ವಿರುದ್ಧ ಪದಗಳನ್ನು ಬರೆಯಿರಿ. ವಿರುದ್ಧ ಪದಗಳು. ಫಸ್ಟ್ ಒನ್, ಕಟ್ಟು, ಹೋಗು, ದೊಡ್ಡ, ಪ್ರೀತಿ. ಕಟ್ಟು, ಅದರ ವಿರುದ್ಧ ಪದ ಬಿಚ್ಚು. ಬಿಚ್ಚು. ಎರಡನೇದು ಹೋಗು, ಇದರ ವಿರುದ್ಧ ಪದ ಬಾ. ಬಾ, ಹೋಗು. ದೊಡ್ಡ, ಇದರ ವಿರುದ್ಧ ಪದ ಚಿಕ್ಕ. ದೊಡ್ಡದು, ಚಿಕ್ಕದು. ನಾಲ್ಕನೇದು ಪ್ರೀತಿ, ದ್ವೇಷ. ಪ್ರೀತಿ, ದ್ವೇಷ.
ಮತ್ತೊಮ್ಮೆ ನೋಡಿ, ಕಟ್ಟು ಬಿಚ್ಚು, ಹೋಗು ಬಾ, ದೊಡ್ಡ ಚಿಕ್ಕ, ಪ್ರೀತಿ ದ್ವೇಷ. ಇಲ್ಲಿ ನೋಡಿ, ಬಿಟ್ಟ ಸ್ಥಳ ತುಂಬಿರಿ, ಬಿಟ್ಟ ಸ್ಥಳ ತುಂಬಿರಿ. ಫಸ್ಟ್ ಒನ್, ಕಪಿ ಸೈನ್ಯ ಡ್ಯಾಶ್ಗೆ ಹೋಗಬೇಕಿತ್ತು. ಕಪಿ ಸೈನ್ಯ ಲಂಕೆಗೆ ಹೋಗಬೇಕಾಗಿತ್ತು. ಶ್ರೀಲಂಕಾ, ಲಂಕೆಗೆ ಹೋಗಬೇಕಿತ್ತು. ಎರಡನೇದು, ರಾಮನು ಡ್ಯಾಶ್ ಅನ್ನು ಪ್ರೀತಿಯಿಂದ ಎತ್ತಿಕೊಂಡನು. ರಾಮನು ಅಳಿಲನ್ನು ಪ್ರೀತಿಯಿಂದ ಎತ್ತಿಕೊಂಡನು. ಅಳಿಲನ್ನು. ಕಪಿ ಸೈನ್ಯ ಡ್ಯಾಶ್ ಹಾಕುತ್ತಾ ಸಮುದ್ರವನ್ನ ದಾಟಿತು. ಕಪಿ ಸೈನ್ಯ ಅಬ್ಬಿಡ್ಜನ ಕಟ್ಟಿದ ನಂತರ ಕೇಕೆ ಹಾಕುತ್ತಾ ಸಮುದ್ರವನ್ನು ದಾಟಿತು. ಫೋರ್ತ್ ಒನ್, ಒಗ್ಗಟ್ಟಿನಲ್ಲಿ ಡ್ಯಾಶ್ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಮತ್ತೊಮ್ಮೆ ನೋಡಿ, ಕಪಿ ಸೈನ್ಯ ಲಂಕೆಗೆ ಹೋಗಬೇಕಿತ್ತು. ರಾಮನು ಅಳಿಲನ್ನು ಪ್ರೀತಿಯಿಂದ ಎತ್ತಿಕೊಂಡನು. ಕಪಿ ಸೈನ್ಯ ಕೇಕೆ ಹಾಕುತ್ತಾ ಸಮುದ್ರ ದಾಟಿತು. ಒಗ್ಗಟ್ಟಿನಲ್ಲಿ ಬಲ ಇದೆ. ಪ್ರಶ್ನೋತ್ತರಗಳಿಗೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸಮುದ್ರವನ್ನು ದಾಟುವುದು ಯಾರಿಗೆ ಮಾತ್ರ ಸಾಧ್ಯವಿತ್ತು? ಸಮುದ್ರವನ್ನು ಕ್ರಾಸ್ ಮಾಡುವಂತಹ ಕೆಪಾಸಿಟಿ ಯಾರಿಗಿತ್ತು? ಸಮುದ್ರವನ್ನು ದಾಟುವುದು ಹನುಮಂತನಿಗೆ ಮಾತ್ರ ಸಾಧ್ಯವಿತ್ತು. ಹನುಮಂತನಿಗೆ ಮಾತ್ರ ಸಾಧ್ಯವಿತ್ತು. ಎರಡನೇದು, ಸಮುದ್ರ ದಡದಲ್ಲಿ ಯಾರೆಲ್ಲ ಯೋಚಿಸುತ್ತಾ ಕುಳಿತಿದ್ದರು? ಸಮುದ್ರ ದಡದಲ್ಲಿ ಕಪಿ ಸೈನ್ಯ ರಾಮ ಲಕ್ಷ್ಮಣರೊಡನೆ ಯೋಚಿಸುತ್ತಾ ಕುಳಿತಿತ್ತು. ಮೂರನೇ ನೋಡಿ, ಹನುಮಂತನು ಯಾವುದಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು? ಹನುಮಂತನು ಯಾವುದಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು? ಉತ್ತರ, ಹನುಮಂತನು ಸಮುದ್ರಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು. ಇನ್ನು ನಾಲ್ಕನೇದು ನೋಡಿ, ಕಪಿ ಸೈನ್ಯವು ಎಂತಹ ಕಲ್ಲುಗಳನ್ನು ಹೊತ್ತು ತಂದಿತು? ಕಪಿ ಸೈನ್ಯವು ಎಂತಹ ಕಲ್ಲುಗಳನ್ನು ಹೊತ್ತು ತಂದಿತು? ಉತ್ತರ, ಕಪಿ ಸೈನ್ಯವು ದೊಡ್ಡ ಬಂಡೆ ಕಲ್ಲುಗಳನ್ನು ಹೊತ್ತು ತಂದಿತು. ನೆಕ್ಸ್ಟ್ ಐದನೇ ನೋಡಿ, ರಾಮನು ಯಾರ ಕಾರ್ಯಶ್ರದ್ಧೆಯನ್ನು ಮೆಚ್ಚಿದನು? ರಾಮನು ಯಾರ ಕಾರ್ಯಶ್ರದ್ಧೆಯನ್ನು ಮೆಚ್ಚಿದನು? ರಾಮನು
ಅಳಿಲಿನ ಶ್ರದ್ಧೆಯನ್ನು ಮೆಚ್ಚಿದನು. ಮತ್ತೊಮ್ಮೆ ನೋಡಿ, ಸಮುದ್ರವನ್ನು ದಾಟುವುದು ಯಾರಿಗೆ ಮಾತ್ರ ಸಾಧ್ಯವಿತ್ತು? ಸಮುದ್ರವನ್ನು ದಾಟುವುದು ಹನುಮಂತನಿಗೆ ಮಾತ್ರ ಸಾಧ್ಯವಿತ್ತು. ಸಮುದ್ರ ದಡದಲ್ಲಿ ಯಾರೆಲ್ಲ ಯೋಚಿಸುತ್ತಾ ಕುಳಿತಿದ್ದರು? ಸಮುದ್ರ ದಡದಲ್ಲಿ ಕಪಿ ಸೈನ್ಯ ರಾಮ ಲಕ್ಷ್ಮಣರೊಡನೆ ಯೋಚಿಸುತ್ತಾ ಕುಳಿತಿತ್ತು. ಹನುಮಂತನು ಯಾವುದಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು? ಹನುಮಂತನು ಸಮುದ್ರಕ್ಕೆ ಸೇತುವೆ ಕಟ್ಟಲು ತಿಳಿಸಿದನು. ಕಪಿ ಸೈನ್ಯವು ಎಂತಹ ಕಲ್ಲುಗಳನ್ನು ಹೊತ್ತು ತಂದಿತು? ಕಪಿ ಸೈನ್ಯವು ದೊಡ್ಡ ಬಂಡೆ ಕಲ್ಲುಗಳನ್ನು ಹೊತ್ತು ತಂದಿತು. ರಾಮನು ಯಾರ ಕಾರ್ಯಶ್ರದ್ಧೆಯನ್ನು ಮೆಚ್ಚಿದನು? ರಾಮನು ಅಳಿಲಿನ ಕಾರ್ಯಶ್ರದ್ಧೆಯನ್ನು ಮೆಚ್ಚಿದನು. ಯಾರು ಯಾರಿಗೆ ಹೇಳಿದರು? ಹೂ ಸೆಡ್ ಟು ಹೂಮ್? ಫಸ್ಟ್ನೇ ಕ್ವಶನ್ ನೋಡಿ, ಸಮುದ್ರಕ್ಕೊಂದು ಸೇತುವೆಯನ್ನು ಕಟ್ಟಿದರೆ, ಸಮುದ್ರಕ್ಕೊಂದು ಬ್ರಿಡ್ಜನ್ನು ರೆಡಿ ಮಾಡಿದರೆ, ಈ ಮಾತನ್ನು ಹನುಮಂತನು ರಾಮ ಮತ್ತು ಲಕ್ಷ್ಮಣರಿಗೆ ಹೇಳಿದನು. ಈ ಮಾತನ್ನು ಹನುಮಂತನು ರಾಮ ಲಕ್ಷ್ಮಣರಿಗೆ ಹೇಳಿದನು. ಎರಡನೇ ಪ್ರಶ್ನೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಉತ್ತರ, ಈ ಮಾತನ್ನು ರಾಮನು ಅಳಿಲಿಗೆ ಹೇಳಿದನು. ಮತ್ತೊಮ್ಮೆ ನೋಡಿ, ಸಮುದ್ರಕ್ಕೊಂದು ಸೇತುವೆಯನ್ನು ಕಟ್ಟಿದರೆ, ಈ ಮಾತನ್ನು ಹನುಮಂತನು ರಾಮ ಲಕ್ಷ್ಮಣರಿಗೆ ಹೇಳಿದನು. ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಮಾತನ್ನು ರಾಮನು ಅಳಿಲಿಗೆ ಹೇಳಿದನು.